ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಆಲ್ಮೋಸ್ಟ್ ವೀಕೇ ಆಗಿತ್ತು ನಾನು ಯಾವುದೇ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಮುಂಚೆನೇ ಹೇಳ್ದಂಗೆ ನಾವು ಮನೇನ ಶಿಫ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಹಾಗಾಗಿ ತುಂಬ ಮನೆಗಳನ್ನು ನೋಡೋಕ್ಕೆ ಹೋಗಿದ್ದು, ತುಂಬ ಡಿಸ್ಕಷನ್ ಆಗಿ ನಮಗೆ ಬೇಕಾಗಿರೋ ಅಂಥ ಮನೆ ಫೈನಲಿ ಸಿಕ್ಕಿದೆ ಅಂತ ಹೇಳೋಕ್ಕೆ ಖುಷಿ ಆಗ್ತಿದೆ. ಸೊ ನನಗೆ ನನ್ನ ಅಕ್ಕಂದಿರು ಇಬ್ಬರು ಇರೋ ಕಡೆ ಬರಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು. ಆಮೇಲೆ ಅದ್ರ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಹೌಸ್ ಸಿಕ್ಕಿದ್ರೆ ಬಾಡಿಗೆಗೆ ಇನ್ನೂ ಚೆನ್ನಾಗಾಗುತ್ತೆ. ನನಗೆ ಇಂಡಿಪೆಂಡೆಂಟ್ ಹೌಸು ಇಷ್ಟ, ನನ್ನ ಹಸ್ಬೆಂಡ್ಗೂ ಇಂಡಿಪೆಂಡೆಂಟ್ ಹೌಸ್ ಇಷ್ಟ. ಹಾಗೆ ರೂಬಿಗೆ ಚೆನ್ನಾಗಾಗುತ್ತೆ ಇಂಡಿಪೆಂಡೆಂಟ್ ಹೌಸ್ ಇದ್ದರೆ, ಶಿ ಮೈಟ್ ಹ್ಯಾವ್ ಎಂಜಾಯ್ಡ್ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಹಾಗಾಗಿ ತುಂಬ ಸರ್ಚ್ ಮಾಡಿ ತುಂಬ ಡಿಸ್ಕಷನ್ ಎಲ್ಲ ಆದಮೇಲೆ ಫೈನಲಿ ನಮಗೆ ಬೇಕಾಗಿರೋ ಅಂಥ, ನಮಗೆ ಖುಷಿ ಕೊಡೋ ಅಂಥ ಮನೆ ಸಿಕ್ಕಿದೆ. ಸೊ ಅದಕ್ಕೆ ನಾವು ಯುಗಾದಿ ದಿನ ಶಿಫ್ಟ್ ಆದ್ವಿ. ಸೊ ಯುಗಾದಿ ದಿನ ಶಿಫ್ಟ್ ಆದರೆ ಒಳ್ಳೆಯದು ಅಂತ ನನ್ನ ಮಾವ ಹೇಳಿದರು, ವೃದ್ಧಿ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಅವತ್ತಿನ ದಿನವೇ ನಾವು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಫೈನಲಿ ಯುಗಾದಿ ದಿನ ಅರೌಂಡ್ 11:30 ಹಾಗೆ ನಾವು ಶಿಫ್ಟ್ ಆದ್ವಿ. ಸೊ ಅವತ್ತು ಎಲ್ಲ ಮೂವಸ್ ಆ್ಯಂಡ್ ಪ್ಯಾಕರ್ಸ್ ಅವರು ಡಂಪ್ ಮಾಡಿನೇ ಹೋಗಿದ್ದು. ಅವತ್ತು ನಮಗೂ ಕೂಡ ಏನು ಮಾಡೋಕ್ಕಾಗಲಿಲ್ಲ. ಬಟ್ ಮಂಡೇ ಟ್ಯೂಸ್ಡೇ ಕಂಪ್ಲೀಟ್ ನಂದು ಡೇ ಸೆಟ್ಟಿಂಗಲ್ಲೇ ಆಗೋಯಿತು. ಮನೆ ಪೂರ್ತಿ ಕ್ಲೀನ್ ಮಾಡಿ, ಧೂಳೆಲ್ಲ ತೆಗೆದು, ಸಾಮಾನನ್ನೆಲ್ಲ ಜೋಡಿಸಿ ಫುಲ್ ಡೇ 2 ದಿನ ಅದೇ ಆಗೋಯಿತು. ಸೊ ಹಾಗಾಗಿ ಇವತ್ತು ನೀಟಾಗಿ ದೇವ್ರ ಮನೆ ಒಂದು ಮುಟ್ಟಿರಲಿಲ್ಲ ನಾನು. ಸೊ ಹಾಗಾಗಿ ಇವತ್ತು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಅವತ್ತು ಬಂದಿನ ಸೈಡಲ್ಲೇ ಹಾಗೆ ಫೋಟೋ ಇಟ್ಬಿಟ್ಟು ಹಾಲು ಉಗ್ಸಿದ್ವಿ. ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ದೇವ್ರ ಮನೆ ಕಡೆ ಹೋಗೋಕ್ಕೆ. ಸೊ ಹಾಗಾಗಿ ಇವತ್ತು ನೀಟಾಗಿ ಎಲ್ಲ ಮಾಡೋಣ. ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಈ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ ಇವತ್ತು ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ಸೊ ಇವತ್ತು ಪೂಜೆ ಮಾಡಿದೆ. ಸೊ ಪೂಜೆ ಅಂದ ಕೂಡಲೇ ನನ್ನ ರೂಬಿ ದಿನ ಬರ್ತಾಳೆ. ಜೈ ಮಾಡೋಕ್ಕೆ ಬಾ ಅಂತ ಕರೆದ ಕೂಡಲೇ ಓಡೋಡಿ ಬರುತ್ತೆ. ಯಾಕಂದರೆ ಅವಳು ಮೋರ್ ದೆನ್ ಜೈ ಮಾಡೋಕ್ಕೆ ಬರೋದು ಅಥವಾ ಪೂಜೆ ಮಾಡೋಕ್ಕಿಂತ ಅವಳಿಗೆ ಸಿಗೋ ಪ್ರಸಾದಕ್ಕೆ ಅವಳು ಬರೋದು. ದಿನ ಅವಳಿಗೆ ಒಂದು 5 ಗೋಡಂಬಿ ಆ್ಯಸ್ ಅ ಪ್ರಸಾದ ಅಂತ ಕೊಡ್ತೀನಿ. ಸೊ ಹಾಗಾಗಿ ಅವಳು ಬಂದು ಮಧ್ಯ ಒಂದು ಸತಿ ನೋಡ್ಕೊಂಡು ಹೋದ್ಲು, ಆಯ್ತಾ ಇಲ್ವಾ ಅಮ್ಮನ ಪೂಜೆ ಅಂತ. ಸೊ ತುಂಬ ದೇವ್ರನ್ನೆಲ್ಲ ತೊಳೆಯೋಕ್ಕಿತ್ತು. ಸೊ ದೇವ್ರ ಮನೆಯೂ ತೊಳೆಯೋಕ್ಕಿತ್ತು. ಸೊ ಅದೆಲ್ಲ ಮಾಡಿ ಪೂಜೆ ಮಾಡಿ ಇವತ್ತು ಫೈನಲಿ ಖುಷಿ ಆಗುತ್ತೆ ಹೇಳೋಕ್ಕೆ. ನನ್ನ ಲೈಫಲ್ಲಿ ಕೆಲವೊಂದು ಗೋಲ್ಸ್ ಇಟ್ಕೊಂಡಿದ್ದೀನಿ ಆ ಟೈಮಿಗೆ ಆಗಬೇಕು ಅಂಥೇಳಿ. ಸೊ ಅದರಲ್ಲಿ ಇದು ನನ್ನ ಒನ್ ಆಫ್ ದಿ ಗೋಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇರೋದು. ಸೊ ಪೂಜೆ ಆಯಿತು. ಇವಾಗ ತಿಂಡಿಗೆ ಅಂತ ನಾನು ಪೋಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಲಕ್ಕಿಗೆ ನಾನು ಹಾಕ್ತಿರೋದು ಈರುಳ್ಳಿ, ಆ್ಯಸ್ ಯೂಶ್ವಲ್ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ, ಯೂಶ್ವಲಿ ಏನು ಹಾಕ್ತಾರೋ ಅದನ್ನೇ ಹಾಕೋದು. ಬಟ್ ನಾನು ಆ್ಯಡ್ ಮಾಡೋದು ಜಾಸ್ತಿ ಈರುಳ್ಳಿ ಹಾಕ್ತೀನಿ. ಯಾಕಂದರೆ ಮಹಾರಾಷ್ಟ್ರ ಸೈಡು ಕಾಂದ ಪೋಹ ಅಂತ ಕರೀತಾರೆ. ಸೊ ಜಾಸ್ತಿ ಈರುಳ್ಳಿ ಇರುತ್ತೆ. ಸೊ ಜಾಸ್ತಿ ಈರುಳ್ಳಿ ನನಗೆ ಸ್ವಲ್ಪ ಟೇಸ್ಟಿಗೆ ಅಂಥೇಳಿ ಪೊಟ್ಯಾಟೋನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ಪನ್ನೀರ್ ಫ್ರೆಶ್ ಆಗಿ ಸಿಕ್ಕಿತ್ತು. ಸೊ ಹೈ ಪ್ರೋಟೀನ್ ಇಂಟೇಕ್ ಆಗುತ್ತೆ, ಚೆನ್ನಾಗಾಗುತ್ತೆ ಪೋಹ. ವೆಯ್ಟ್ ಲಾಸಿಗೆ ಒಳ್ಳೆಯದು ಪನ್ನೀರ್ ಪೋಹ ಅಂಥೇಳಿ ಇವತ್ತು ಪನ್ನೀರ್ ಪೋಹ ಸ್ವಲ್ಪ ಒಂದು ಪೊಟ್ಯಾಟೋನ ಸ್ಲೈಸ್ ಮಾಡಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಒಗ್ಗರಣೆಗೆ ನಾನು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡೆ. ಆಮೇಲೆ ಹಸಿಮೆಣಸು, ಕರಿಬೇವೆಲ್ಲ ಹಾಕಿ ನೀಟಾಗಿ ಅದನ್ನು ತಾಳಿಸ್ಕೊಂಡಿದ್ದೀನಿ. ಇವಾಗ ನಾನು ಈರುಳ್ಳಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಿ ಅದಕ್ಕೆ ನಾನು ಅರಿಶಿನ ಸೇರಿಸ್ಕೊಂಡೆ. ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಪೊಟ್ಯಾಟೋನ ಸ್ಲೈಸ್ ಮಾಡಿರೋದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಪೊಟ್ಯಾಟೋ ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೀವು ಅವಲಕ್ಕಿಗೆ ಪೊಟ್ಯಾಟೊ ಹಾಕಿ ಮಾಡೋಕ್ಕೆ.
ಸೊ ನನಗೆ ತುಂಬ ಇಷ್ಟ. ಸೊ ಹಸ್ಬೆಂಡಿಗೂ ಅವರಿಗೂ ಗೊತ್ತಿರಲಿಲ್ಲ ಅವಲಕ್ಕಿಗೆ ಪೊಟ್ಯಾಟೊ ಹಾಕಿ ಮಾಡ್ತಾರೆ ಅಂತ. ಬಟ್ ನಾನಿವಾಗ ಅಂದರೆ ನನ್ನನ್ನು ಮದುವೆ ಆದವಾಗಿಂದ ನಾನು ಈ ಥರ ಮಾಡಿ ಮಾಡಿ ಅವರಿಗೂ ಇಷ್ಟ ಆಗುತ್ತೆ. ಸೊ ಪೊಟ್ಯಾಟೊ ಹಾಕಿದೆ. ಆಮೇಲೆ ಬಟಾಣಿ ಇತ್ತು, ಸೊ ಬಟಾಣಿನೂ ಹಾಕೋಣ ಅಂಥೇಳಿ ಬಟಾಣಿನೂ ಕೂಡ ಹಾಕಿದ್ದೀನಿ. ಸೊ ಆದಷ್ಟು ನಾನು ಬರೀ ಪ್ಲೇನ್ ಅವಲಕ್ಕಿ ಅಂತೇನು ಮಾಡಲ್ಲ, ಏನಿರುತ್ತೋ ಅದನ್ನೆಲ್ಲ ಯೂಶ್ವಲಿ ಮಿಕ್ಸ್ ಮಾಡ್ತೀನಿ. ಒಂದು ವೇಳೆ ಸ್ವೀಟ್ ಕಾರ್ನ್ ಇದ್ದಿದ್ರೆ ಅದನ್ನು ಹಾಕ್ತಿದ್ನೋ ಏನೋ, ಬೇರೆ ಟೇಸ್ಟ್ ಆಗಿರೋದ ಏನೋ. ಬಟ್ ಇವತ್ತು ಬಟಾಣಿ ಇತ್ತು, ಸೊ ಹಾಗಾಗಿ ಪೊಟ್ಯಾಟೊ, ಬಟಾಣಿ, ಈರುಳ್ಳಿ ಎಲ್ಲ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಫಸ್ಟಿಗೆ ನಾನು ಉಪ್ಪು ಹಾಕೇ ಇರಲಿಲ್ಲ, ಈರುಳ್ಳಿ ಫ್ರೈ ಆಗೋಲ್ಲ ಅಂದ್ಕೊಂಡು. ಸೊ ಪೊಟ್ಯಾಟೊ ಅದೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಂಡು ಇವಾಗ ಅದನ್ನು ಸ್ವಲ್ಪ ಹಬೆಯಲ್ಲಿ ಬೇಯಿಸಕ್ಬಿಟ್ಟಿದ್ದೀನಿ. ಸೊ ನನ್ನ ಪೊಟ್ಯಾಟೊ, ಬಟಾಣಿ ಎಲ್ಲ ಬೆಂದ್ಕೊಂಡಿದೆ. ಸೊ ಇವಾಗ ನಾನು ಪನ್ನೀರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಪನ್ನೀರನ್ನ ನಾನು ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ವರೆಗೂ ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಸಿ ಸ್ಮೆಲ್ ಏನಾದ್ರು ಇದ್ದರೆ ಹೋಗಲಿ ಅಂಥೇಳಿ. ಸೊ ಪನ್ನೀರನ್ನು ನೀಟಾಗಿ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ನಾನು ಅವಲಕ್ಕಿನ ಮಿಕ್ಸ್ ಮಾಡಿಕೊಂಡೆ. ಸೊ ಅವಲಕ್ಕಿನ ನಾನು ತೊಳೆದಿಟ್ಕೊಂಡ್ಬಿಟ್ಟಿರ್ತೀನಿ, ಅದರ ನೆನೆಸಿಡಲ್ಲ ನಾನು. ಇವಾಗ ನೀವು ಚುರುಮುರಿ ಎಲ್ಲ ಹೆಂಗೆ ನೆನೆಸಿ ಇಡ್ತೀರೋ ಆ ಥರ ನಾನೇನು ನೆನೆಸಿಡಲ್ಲ. 2-3 ಸತಿ ನೀಟಾಗಿ ತೊಳೆದು ಅದ್ರದ್ದು ಏನು ತೊಳೆದು ಬಿಟ್ಟು ಸೋಸಿರೋ ಅಂಶ, ನೀರಂಶ ಏನಿರುತ್ತೋ ಅದರಲ್ಲೇ ಅವಲಕ್ಕಿ ನೆನ್ಕೊಳ್ಳುತ್ತೆ. ಹಾಗಾಗಿ ಅವಲಕ್ಕಿನ ನಾನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಹಾಕಿ ಇವಾಗ ನಾನು ಬೆಲ್ಲ ಸ್ವಲ್ಪ ಹಾಕ್ತಿದ್ದೆ. ಮುಂಚೆ ಎಲ್ಲ ನಾನು ಸಕ್ಕರೆ ತಿಂತಿರುವಾಗ ಒಂದು ಸಕ್ಕರೆ ಹಾಕ್ತಾಯಿದ್ದೆ. ಇವಾಗ ನಾನು ಸಕ್ಕರೆನ ಆದಷ್ಟು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಬೆಲ್ಲನ ಯೂಸ್ ಮಾಡ್ತಿರೋವಾಗಿಂದ ಬೆಲ್ಲನ ಹಾಕ್ತಾಯಿದ್ದೀನಿ. ಸೊ ಬೆಲ್ಲ ಹಾಕಿದೆ, ಸ್ವಲ್ಪ ನೀರು ಹಾಕಿದೆ. ಯಾಕಂದರೆ ಅವಲಕ್ಕಿ ಹಸಿನೇ ಹಾಗೆ ನೀಟಾಗಿ ಹಬೆಯಲ್ಲಿ ಬೇಯಲಿಲ್ಲ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಅದೇನೋ ಬೇರೆನೇ ಥರ ಟೇಸ್ಟ್ ಕೊಡುತ್ತೆ ನನಗೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೀರು ಚಿಮ್ಕಿಸಿ ಅದನ್ನು ಬೇಯಿಸಕ್ಕೆ ಬಿಟ್ಟಿದ್ದೀನಿ. ಆವಾಗ ನಾನು ಒಗ್ಗರಣೆಗೆ ಪೀನಟ್ನ ಹಾಕ್ಕೊಂಡಿರಲಿಲ್ಲ, ಶೇಂಗಾನ ಹಾಕ್ಕೊಂಡಿರಲಿಲ್ಲ, ಮೆತ್ತಗಾಗೋಗುತ್ತೆ ಅಂಥೇಳಿ. ಸೊ ಹಾಗಾಗಿ ಇವಾಗ ನಾನು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡೆ. ನನ್ನ ಗಂಡಂಗೆ ಈ ಥರ ಇಷ್ಟ. ಆಮೇಲೆ ಆ್ಯಸ್ ಯೂಶ್ವಲ್ ನಿಂಬೆಹಣ್ಣು ಹಿಂಡ್ಕೊಂಡೆ, ಕೊತ್ತಂಬರಿನೆಲ್ಲ ಹಾಕ್ಕೊಂಡೆ. ಇವಾಗ ಮೇಲೆ ನಾನು ಕರೆದಿರೋ ಶೇಂಗಾನ ಉದುರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ವೆಯ್ಟ್ ಲಾಸ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಲಿಮಿಟಲ್ಲಿ ತಿಂದರೆ ತುಂಬ ಒಳ್ಳೆಯದು, ಯಾಕಂದರೆ ಪನ್ನೀರ್ ಇರುತ್ತೆ, ಅವಲಕ್ಕಿನೂ ವೆಯ್ಟ್ ಲಾಸಿಗೆ ಒಳ್ಳೆಯದು ಅಂಥೇಳಿ. ಲಂಚ್ಗೆ ಅಥವಾ ಇವತ್ತು ನಾನು ಅಡುಗೆಗೆ ಮಾಡ್ತಾ ಇರೋದು ರೈಸ್ ಬೌಲು. ಸೊ ರೈಸ್ ಬೌಲು ತುಂಬ ವೆರೈಟಿಯಲ್ಲಿ ಮಾಡ್ಬೋದು ನೀವು. ಇವತ್ತು ನನ್ನ ಹತ್ರ ಬ್ರೋಕಲಿ ಇತ್ತು, ಸೊ ಹಾಗಾಗಿ ಬ್ರೋಕಲಿ ಮತ್ತು ಪನ್ನೀರನ್ನ ಯೂಸ್ ಮಾಡಿಕೊಂಡು ಸಾಸ್ ಮಾಡ್ಕೊಳ್ಳೋಣ. ಆಮೇಲೆ ವೆಜಿಟೇಬಲ್ಸು ಫ್ರೆಶ್ಶಾಗಿ ತಂದಿದ್ವಿ ಇವತ್ತು ಹೋಗಿಬಿಟ್ಟು. ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಿ ಆ ಸಾಸ್ಗೆ ಮಿಕ್ಸ್ ಮಾಡಿಕೊಂಡು ವೆಜಿಟೇಬಲ್ ಪನ್ನೀರ್ ಸಾಸನ್ನ ರೆಡಿ ಮಾಡಿಕೊಂಡು ಅದಕ್ಕೆ ರೈಸನ್ನು ಗಾರ್ಲಿಕ್ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನಾನು ಬ್ರೋಕಲಿಯಲ್ಲಿ 1/4 ಅಂಶದಷ್ಟು ಬ್ರೋಕಲಿನ ಕಟ್ ಮಾಡಿಕೊಂಡು ತೊಳೆದುಕೊಂಡು ಇವಾಗ ಅದನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ. ಅದು ಒಂದು 5 ನಿಮಿಷ ಬೆಂದರೂ ಸಾಕಾಗುತ್ತೆ. ಸೊ ಇವಾಗ ವೆಜಿಟೇಬಲ್ ಫ್ರೈಗೆ ನಾನು ಬೀನ್ಸು, ಕ್ಯಾರೆಟು, ಬ್ರೋಕಲಿ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ವೆಜಿಟೇಬಲ್ನಾದ್ರು ಹಾಕ್ಕೊಳ್ಬೋದು. ಯೆಲ್ಲೋ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ನ ಕೂಡ ಹಾಕ್ಕೋಬೋದು. ಏನಿರುತ್ತೋ ನಾನು ಅದನ್ನು ವೆಜಿಟೇಬಲ್ ನಾನು ಯೂಶ್ವಲಿ ಮಿಕ್ಸ್ ಮಾಡೋ ಅಂಥದ್ದು. ಕಾರ್ನ್ ಇದ್ದರೆ ಕಾರ್ನ್ ಹಾಕ್ಕೊಳ್ಳಿ, ಸ್ವೀಟ್ ಕಾರ್ನ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ. ಇವತ್ತು ನಂಗೆ ಮರ್ತೋಯ್ತು ಬಟಾಣಿ ಹಾಕೋಕ್ಕೆ, ಸೊ ಹಾಗಾಗಿ ಹಾಕಲಿಲ್ಲ. ಇವಾಗ ಫ್ರೈ ಮಾಡೋಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ನ ಹಾಕ್ಕೊಂಡೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದು ಸ್ಲೈಸಸ್ ಎಲ್ಲ ಬೇರೆ ಬೇರೆ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಅದು ಒಂದೇ ಕಡೆ ನಿಂತುಬಿಟ್ರೆ ಅದು ಬಿಟ್ಕೊಳ್ಳಲ್ಲ ಅಂತೇನೋ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನೀಟಾಗಿ ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸೊ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದು ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕಿಬಿಟ್ಟೆ. ಒಟ್ಟಿಗೆ ಬೇಯ್ಕೊಳ್ಳುತ್ತೆ ಅಂಥೇಳಿ. ಯಾಕಂದರೆ ಯಾವುದು ತುಂಬಾ ಬೇಯ್ಕೊಳ್ಳೋದು ಬೇಡ. ಇವಾಗ ನಾವು ಹುಳಿಗೆ ಅಥವಾ ಸಾಂಬಾರಿಗೆ, ಪಲ್ಯಕ್ಕೆ ಹೆಂಗೆ ಬೇಯಿಸ್ಕೊಳ್ತೀವೋ ಆ ಥರ ಇದಕ್ಕೆ ಬೇಯಿಸ್ಕೊಳ್ಳೋದೇನು ಬೇಕಾಗಲ್ಲ. ಆಯಿಲಲ್ಲೇ ಫ್ರೈ ಆದರೆ ಸಾಕು. ಸ್ವಲ್ಪ ಅಂದರೆ ಹಾಫ್ ಫ್ರೈ ಅಂತ ಹೇಳ್ಬೋದು. ಸೊ ಬ್ರೋಕಲಿ ನೀವು ಹೆಂಗೆ 5 ನಿಮಿಷ ಬೇಯಿಸಿದ್ರು ಫ್ರೈ ಮಾಡಿದರೂ ಬೆಂದು ಹೋಗುತ್ತೆ.
ಹಾಗೆ ಇದು ಕ್ಯಾರೆಟ್ ಕೂಡ. ಸೊ ಎಲ್ಲನೂ ಬೇಗ ಫ್ರೈ ಆಗಿ ಬೇಯ್ಕೊಳ್ಳೋ ಅಂಥದ್ದೇ. ಸೊ ಆಲ್ಮೋಸ್ಟ್ ನಾನು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು, ಆಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು, ಬಟ್ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ, ಮತ್ತು ಆಫೀಸ್ಗೂ ಟೈಮ್ ಆಗುತ್ತೆ ಲಾಗಿನ್ಗೆ ಅಂತೇಳಿ ನಾನು ಮತ್ತೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ. ಇವಾಗ ನಾನು ಸಾಸ್ಗೆ ಪನ್ನೀರನ್ನ ಒಂದು 100 ಗ್ರಾಮ್ ಪನ್ನೀರನ್ನ ಹೆಚ್ಚಿಟ್ಕೊಂಡಿದ್ದೀನಿ. 100 ಗ್ರಾಮ್ ಪನ್ನೀರ್ಗೆ ಆವಾಗ ಬೇಯಿಸೋಕ್ಕಿಟ್ಟಿದ್ನೋ ಬ್ರೋಕಲಿ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಸೊ ಸಾಸಿಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಮೈದಾನ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಥಿಕ್ನೆಸ್ಗೆ ಯೂಸ್ ಮಾಡ್ತಾರೆ. ಬಟ್ ನಾನು ಮೈದಾ ಬದಲು ಇಲ್ಲಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ. ನೀವು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಬೋದು. ನಾನು ಹೆಂಗಿದ್ರೂ ರುಬ್ತಿದ್ದೀನಲ್ಲ, ಇದರಲ್ಲೇ ಏಕ ಆಗಿ ಹೋಗುತ್ತೆ ಅಂಥೇಳಿ ನಾನು ಅದಕ್ಕೆ ಹಾಕ್ಕೊಂಡೆ. ಇವಾಗ ನಂದು ಸಾಸ್ ಮಿಕ್ಸ್ಚರ್ ರೆಡಿ ಆಗಿದೆ. ಬ್ರೋಕಲಿ, ಪನ್ನೀರ್ ಮತ್ತು ಸ್ವಲ್ಪ ಗೋಧಿ ಹಿಟ್ಟಿನ ಮಿಕ್ಸ್ಚರ್ ರೆಡಿ ಆಗಿದೆ. ಇವಾಗ ನಾನು ವೆಜಿಟೇಬಲ್ ಸಾಸ್ಗೆ ಏನು ಮಾಡ್ತೀನಿ ಅಂದರೆ, ಬೆಳ್ಳುಳ್ಳಿನ ನೀಟಾಗಿ ಸೇಮ್ ಆಲಿವ್ ಆಯಿಲ್ 1 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಆಮೇಲೆ ಏನು ರುಬ್ಬಿಟ್ಟಿದ್ನೋ ಸಾಸು ಅದನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಥರ ನೀವು ರೆಡಿ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ 1 ಗ್ಲಾಸ್ ಮಿಲ್ಕ್ಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಅದಾದ ಕೂಡಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀವು ವೆಜಿಟೇಬಲ್ ಫ್ರೈ ಮಾಡುವಾಗ್ಲೂ ಉಪ್ಪು ಹಾಕ್ಕೊಂಡಿರ್ತೀರ, ಪ್ಲಸ್ ಸಾಸಿಗೂ ಉಪ್ಪು ಹಾಕ್ಕೊಳ್ತೀರ, ಮತ್ತು ರೈಸ್ ಮಾಡುವಾಗ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀವಿ. ಸೊ ಹಾಗಾಗಿ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಉಪ್ಪು ಹಾಕ್ಕೊಂಡ್ಮೇಲೆ ಆರಿಗ್ಯಾನೋ ಇದನ್ನು ಹಾಕ್ಕೊಂಡೆ, ಪೌಡ್ರನ್ನ ಹಾಕ್ಕೊಂಡೆ. ಸೊ ಆರಿಗಾನೋ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಆವಾಗಲೇ ಹೇಳ್ದಂಗೆ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ. ಗಂಡ ಹೇಳಿದರು, ಅಯ್ಯೋ ಖಾರದ ಪುಡಿ ಹಾಕು ಅಡ್ಡಿ ಇಲ್ಲ ಅಂಥೇಳಿ. ಬಟ್ ಅದನ್ನು ನಾನು ಒಂದು ಅರ್ಧ ಸ್ಪೂನ್ ಹಾಕಿರ್ಬೋದು, ಅದರ ಅಷ್ಟೇನು ಖಾರ ಏನು ಆಗಲಿಲ್ಲ. ಸೊ ಸೈಡಿಗೆ ಪನ್ನೀರ್ ಇತ್ತಲ್ಲ, ಸೊ ಹಾಗಾಗಿ ಹಸ್ಬೆಂಡ್ ಅಂದರು, ನಾನು ಪನ್ನೀರ್ ಅದನ್ನು ನೀಟಾಗಿ ಫ್ರೈ ಮಾಡಿ ತಿನ್ಕೊಡು ತವಾ ಮೇಲೆ, ರೈಸ್ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂಥೇಳಿ ಅವರಲ್ಲಿ ಸೈಡಲ್ಲಿ ಅದನ್ನು ರೆಡಿ ಮಾಡ್ತಿದ್ರು. ನಾನು ಈ ಕಡೆ ಸಾಸ್ನ ರೆಡಿ ಮಾಡ್ತಿದ್ದೆ. ಸೊ ಇವಾಗ ಸಾಸ್ ರೆಡಿಯಾಗಿದೆ. ಫ್ರೈ ಆಗಿರೋ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಯೂಶ್ವಲಿ ರೈಸ್ಗೆ ಅಂದವಾಗ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಪ್ರಕಾರ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ಥಿಕ್ಕಾಗಿ ಮಾಡ್ಕೊಳ್ಳಿಲ್ಲ. ನೀವು ಸಾಂಬಾರಿಗೆ ಅಥವಾ ಹುಳಿಗೆ ಹೆಂಗೆ ಮಾಡ್ಕೊಳ್ತೀರೋ ಅದೇ ಥರ ಸ್ವಲ್ಪ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಇಟ್ಕೊಂಡೆ. ತುಂಬ ಥಿಕ್ಕು ಅಲ್ಲ, ತುಂಬ ನೀರು ಅಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಸೊ ನಂದು ಸಾಸ್ ರೆಡಿ ಆಗಿದೆ, ವೆಜಿಟೇಬಲ್ ಸಾಸು. ಇವಾಗ ರೈಸ್ಗೆ ನಾನು ಗಾರ್ಲಿಕ್ ರೈಸ್ಗೆ ಸೇಮ್ ಆಲಿವ್ ಆಯಿಲ್ ಹಾಕಿದ್ದೀನಿ 2 ಟೇಬಲ್ ಸ್ಪೂನು. ಗಾರ್ಲಿಕ್ನ ಸ್ಲೈಸಾಗಿ ಹೆಚ್ಕೊಂಡು ಅದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಆಮೇಲೆ ಬೇರೆ ಏನೂ ಹಾಕಲಿಲ್ಲ, ರೈಸ್ ಹಾಕ್ಕೊಂಡೆ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಆರಿಗಾನೋ ಪೌಡ್ರು ಉಳಿದಿತ್ತು, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿದೆ. ಬೇರೆ ಏನೂ ನಾನು ಹಾಕಲಿಲ್ಲ. ಕೊತ್ತಂಬರಿ ಎಲ್ಲ ಹಾಕ್ಬೋದಿತ್ತು, ಬಟ್ ನನಗೆ ಟೈಮ್ ಆಗಿತ್ತು, ಸೊ ಹಾಗಾಗಿ ಹಾಕಲಿಲ್ಲ. ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಸೊ ಇದು ರೈಸು ನಂದು ಆಲ್ಮೋಸ್ಟ್ ರೆಡಿ ಆಯಿತು. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ಉಪ್ಪನ್ನು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಅದರ ಆಲ್ರೆಡಿ ಉಪ್ಪು 2 ಐಟಮಲ್ಲಿ ಇರೋದ್ರಿಂದ ಉಪ್ಪನ್ನು ಕಮ್ಮಿ ಹಾಕ್ಕೊಳ್ಳಿ. ಸೊ ಇವಾಗ ನಂದು ಫುಡ್ ರೆಡಿ ಆಯಿತು. ರೈಸ್ ಬೌಲ್ ಥರ ಮಾಡೋಕ್ಕೆ ಅಂತ ಶೇಪ್ ಕೊಡೋಕ್ಕೆ ಅಂತ ಹೋದೆ, ಅದೇನೋ ಆಗಲಿಲ್ಲ, ಟೈಮು ಇರಲಿಲ್ಲ. ಅದಕ್ಕೆ ಡೋಂಟ್ ಮೈಂಡ್. ಇದು ಇವತ್ತಿನ ನನ್ನ ಲಂಚ್. ಆಮೇಲೆ ಒಂದು 3:30 ಹಾಗೆ ನಾನು ಹೊಸ ಮನೆಗೆ ಅಂಥೇಳಿ ಒಂದು ಟೇಬಲ್ನ ಆರ್ಡ್ರ್ ಮಾಡಿದ್ದೆ. ಅಂದರೆ ಕಿಚನ್ಗೆ ಸ್ಟೋರೇಜ್ ಟೇಬಲ್ ಅಂತ ಆರ್ಡ್ರ್ ಮಾಡಿದ್ದೆ, ಶೆಲ್ಫ್ ಆಗುತ್ತೆ ಅಂಥೇಳಿ. ಸೊ ಅದು ಡೆಲಿವರಿ ಬಂತು. ತುಂಬ ಚೆನ್ನಾಗಿದೆ. ನಾನು ಎಷ್ಟು ಒಳ್ಳೇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಎಷ್ಟು ಚೆನ್ನಾಗಿರುತ್ತೆ ಪ್ರಾಡಕ್ಟು ಅಂತ. ಬಟ್ ಓಕೆ, ಪ್ರೈಸ್ ವೈಸು ಸ್ವಲ್ಪ ಹೈ ಎಂಡೇ ಅಂತ ಹೇಳ್ಬೋದು. ಬಟ್ ನೀವು ಒಂದು ವೇಳೆ ಶಿಫ್ಟ್ ಮಾಡುವಾಗ ಓಕೆ ಇದು ಸರ್ಕಾಗುತ್ತೆ ಅಂತೇನಾದ್ರು ಅನಿಸಿದರೆ ಈ ಥರ ಫೋಲ್ಡ್ ಮಾಡಿನೂ ಇಡ್ಬೋದು. ಹಾಗಾಗಿ ನಾನು ಅದೇ ಯೋಚನೆಯಲ್ಲೇ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ಕ್ವಾಲಿಟಿ ವೈಸ್ ಎಲ್ಲ. ನಿಮ್ಗೆ ಯಾರಿಗಾರು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಹಸ್ಬೆಂಡ್ ಕೂಡ ಹೇಳ್ತಿದ್ರು ಇದು ವರ್ತ್ ಬೈಯಿಂಗ್ ಅಂಥೇಳಿ.
ನಾನು ತೊಗೊಂಡಿರೋ ಐಟಮ್ಗಳಲ್ಲಿ ಇದು ಬೆಸ್ಟು ಅಂತ ಅವ್ರು ಹೇಳ್ತಾಯಿದ್ರು. ಸೊ ನಾನು ನಂದು ಎಲ್ಲ ಡಬ್ಬಿಗಳು ಅಂದರೆ ಕಾಳುಗಳು, ಬೇಳೆಗಳು, ನನ್ನ ಮಸಾಲೆ ಡಬ್ಬಿ ಅದು ಇದು ಎಲ್ಲನೂ ನೀಟಾಗಿ ಅದರಲ್ಲಿ ಜೋಡಿಸಿಟ್ಕೊಂಡೆ. ಯಾಕಂದರೆ ಅಡುಗೆ ಮನೆ ನಂದು ಸ್ವಲ್ಪ ಚಿಕ್ಕದಿದೆ, ಹಾಗಾಗಿ ಇದು ಶೆಲ್ಫು ನಂಗೆ ಬೇಕಿತ್ತು. ಸೊ ಈ ಶೆಲ್ಫಲ್ಲೆಲ್ಲ ಡಬ್ಬಿಗಳು, ಆಮೇಲೆ ಈ ಥರದ್ದು ಶೆಲ್ಫಲ್ಲಿ ನಾನು ಪಾತ್ರೆಗಳನ್ನೆಲ್ಲ ಇಟ್ಕೊಂಡೆ. ಇವತ್ತು ಆಲ್ಮೋಸ್ಟ್ ನನ್ನ ಮನೆಯೆಲ್ಲ ಸೆಟ್ ಆಯಿತು. ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ರಾತ್ರಿ ರುಟೀನ್ ನಮ್ಮ ರೂಬಿನ ವಾಕ್ ಕರ್ಕೊಂಡು ಹೋಗೋದು. ಸೊ ಇವತ್ತು ನಾನು ಮನೇಲಿರೋ ಕಾರಣ ನಾನು ಹಸ್ಬೆಂಡ್ ಜೊತೆ ರೂಬಿನ ವಾಕ್ ಕರ್ಕೊಂಡು ಹೋದ್ವಿ. ಸೊ ವಾಕೆಲ್ಲ ಮುಗಿಸಿ ವಾಪಸ್ ಬರ್ತಾ ಹಾಗೆ ಯೋಚನೆ ಮಾಡ್ತಿದ್ವಿ ಎಷ್ಟು ಚಂದ ಇದೆ, ಬೆಸ್ಟ್ ಡಿಸಿಷನ್ ಸೋ ಫಾರ್ ಅಂತ ಹೇಳ್ತಾಯಿದ್ರು. ನಿಮ್ಗೆ ಹೇಗೆ ಅನ್ನಿಸ್ತು ಹೇಳಿ, ಮತ್ತೆ ಸಿಗ್ತೀನಿ, ಬಾಯ್.